ಹಾಯ್ ಎಲ್ರಿಗೂ ನಮಸ್ಕಾರ. ಏನಪ್ಪಾ ಇವತ್ತು ಬಾತ್ರೂಮ್ ತೋರಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ನನ್ನ ವ್ಲಾಗಲ್ಲಿ ನೋಡೇ ಇರ್ತೀರಾ ಬಾತ್ರೂಮ್‌ನ ಎಷ್ಟು ನೀಟಾಗಿ ಇಟ್ಕೊಳ್ಳೋದು ಆ್ಯಂಡ್ ಕ್ಲೀನಿಂಗಿಗೆ ನಮಗೆ ಹಾರ್ಮ್‌ಫುಲ್ ಆಗದೆ ಇರೋಂತಹ ಹಾರ್ಮ್‌ಫುಲ್ ಕೆಮಿಕಲ್ ಯೂಸ್ ಮಾಡದೆ ಬಾತ್ರೂಮ್‌ನ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಸೊ, ಅದಕ್ಕೆ ಏನು ಕ್ಲೀನಿಂಗಿಗೆ ಬಳಸೋಂತಹ ವಸ್ತುಗಳು ಯಾವ್ಯಾವು ಅಂತನೂ ಕೂಡ ಹೇಳಿದೆ. ಅದರ ಲಿಂಕ್‌ಗಳನ್ನು ಕೂಡ ನಾನು ಹಾಕಿರ್ತೀನಿ. ನೀವು ಬೈ ಮಾಡ್ಬೋದು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಆಗಿ ಈ ಮಿರರ್ ಎಲ್ಲಿ ತಗೊಂಡ್ರಿ ಅಂತನೂ ಕೇಳಿದ್ರಿ. ಈ ಮಿರರ್‌ನ ನಾನು ಆನ್‌ಲೈನಲ್ಲಿ ತಗೊಂಡಿದ್ದು. ಬರೀ ಮಿರರ್ ಅಷ್ಟೇ ಅಲ್ಲ, ಆರ್ಟಿಫಿಷಿಯಲ್ ಫ್ಲವರ್ ಇದೆಲ್ಲದೂನು ಆ್ಯಂಡ್ ಕ್ಲೀನಿಂಗ್ ಬ್ರಷ್‌ಗಳು ಆ್ಯಂಡ್ ಕ್ಲೀನಿಂಗ್ ಲಿಕ್ವಿಡ್‌ಗಳು ಇದೆಲ್ಲದೂನು ನಾನು ಆನ್‌ಲೈನಲ್ಲೇ ತಗೊಂಡಿದ್ದು. ಸೊ, ಇದೆಲ್ಲದರ ಲಿಂಕ್ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿ ನೀವು ಬೈ ಮಾಡ್ಬೋದು. ಸೊ, ಇಲ್ಲಿ ಐ ಥಿಂಕ್ ಮಿರರ್ ಲಿಂಕ್ ನಿಮಗೆ ಕಾಣುತ್ತೆ ದೊಡ್ಡದಾಗಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಾನೇನೇನು ಪ್ರಾಡಕ್ಟ್ ಆ್ಯಡ್ ಮಾಡಿರ್ತೀನಿ ಅದು ಎಲ್ಲದನ್ನೂ ಕಾಣುತ್ತೆ. ಅಲ್ಲಿ ನಿಮಗಿಷ್ಟವಾದಂತಹ ಪ್ರಾಡಕ್ಟ್‌ನ ನೀವು ಬೈ ಮಾಡಬಹುದು. ಸೊ, ಇಷ್ಟ ಆಗಿಲ್ಲ ಅಂದ್ರೂ ಕೂಡ 10 to 7 ಡೇಸ್ ರಿಟರ್ನ್ ಆಪ್ಷನ್ ಇರುತ್ತೆ. ರಿಟರ್ನ್ ಕೂಡ ಮಾಡ್ಬೋದು. ಸೊ, ಬಾತ್ರೂಮ್ ಅಂದರೆ ಹೆಣ್ಮಕ್ಳು, ಗಂಡ್ಮಕ್ಳು ಎಲ್ಲರೂ ಕ್ಲೀನ್ ಮಾಡ್ತಾನೆ ಇರ್ತೀರ. ಸೊ, ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ ಮನೇಲಿ ಹೆಣ್ಮಕ್ಳು. ಸೊ, ಏನೇ ಕ್ಲೀನ್ ಮಾಡಿದ್ರೂನು ಅದು ಹಾರ್ಮ್‌ಫುಲ್ ಕೆಮಿಕಲಲ್ಲಿ ತುಂಬ ನೀವು ಕ್ಲೀನ್ ಮಾಡೋದ್ರಿಂದ ಅದು ನಿಮ್ಮ ಆರೋಗ್ಯಕ್ಕೂ ಕೂಡ, ನಿಮ್ಮ ಸ್ಕಿನ್ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ, ಹಾಗಾಗಿ ಕೆಮಿಕಲ್ ಇದ್ರೂನು ಅದು ಹಾರ್ಮ್‌ಫುಲ್ ಇಲ್ಲದೆ ಇರುವಂತಹ ಆರ್ಗ್ಯಾನಿಕ್ ಕೆಮಿಕಲ್‌ನ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ, ಅಂತಹ ಕ್ಲೀನಿಂಗ್ ಪ್ರಾಪರ್ಟಿ ಯಾವುದು ಅಂತ ನಾನು ಲಿಂಕ್ ಹಾಕಿರ್ತೀನಿ. ಹಾಗೆ ನಮ್ಮನೆ ಬಾತ್ರೂಮ್ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಲವ್ ಯು ಆಲ್. ಬಾಯ್.